ಸರಿ, ಯಾವಾಗ ಬರೋದು? ಅದು ಬಂದಿದೆ ನೋಡಿ. ಏನಾದ್ರು ಹೇಳಿ ನಿಮ್ಮ ಆಡಿಯನ್ಸ್ಗೆ, ನಿಮ್ನ ಮಿಸ್ ಮಾಡ್ಕೋತವ್ರೆ ನೋಡಿ. ಇಬ್ಬಿಬ್ರು ಸಬ್ಸ್ಕ್ರೈಬರ್ ಬಂದವ್ ನಮ್ಗೆ ಟೋ ಮಾಡಕ್ಕೆ. ಬಿಟ್ರೆ ದಿನ ತುಂಬಾ ಖರಾಬ್ ಆಗಿದೆ. ಪೆಟ್ರೋಲ್ ಅಂತ ಪೆಟ್ರೋಲ್ ಹಾಕ್ಕೊಂಡ್ರೆ ಪಂಚರ್ ಆಗ್ಬಿಟ್ಟಿದೆ ಗೈಸ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಮನೆಯಿಂದ. ನಾನು ಬೆಳಗ್ಗೆ ಹೋಗಿ ಜಿಮ್ ಮುಗಿಸಿ, ನನ್ನ ವರ್ಕೌಟ್ ಎಲ್ಲ ಏನಿದೆಲ್ಲ ಮುಗಿಸಿ ಈಗ ಮನೆಗೆ ವಾಪಸ್ ಬಂದೆ. ಆ್ಯಂಡ್ ನಾನು ಗೈಸ್ ಲಿಟ್ರಲಿ 3 ದಿನ ಆದಮೇಲೆ ಇವತ್ತು ರೈಸ್ ತಿಂದಿದ್ದು. ಅದನ್ನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಬಂದ ತಕ್ಷಣ ನನಗೆ ಇವತ್ತು 400 ಗ್ರಾಮ್ ರೈಸ್ ತಿನ್ನಕ್ಕೆ ಬಿಟ್ಟಿದ್ರು. ಸೊ 100 ಅಂತ 4 ಮೀಲ್ ತಿನ್ನಬೇಕಿತ್ತು. ಸೊ ಈಗ ಗೈಸ್ ನನ್ನ ಡಯಟ್ ಮೀಲ್ನ ತುಂಬ ಕುಕ್ ಮಾಡ್ತಿದ್ದಾನೆ ನನಗೆ ನೋಡಿ. ನಮ್ಮ ಅಮ್ಮ ಹುಷಾರಿಲ್ಲ ಅಂತ ನಮ್ಮ ತಮ್ಮ ಕುಕ್ ಆಗಿದ್ದಾನೆ. ಅದು ಹೆಂಗ್ ಗೊತ್ತಾ, ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿರೋದು ನನ್ನ ತಮ್ಮ. ನಮ್ಮ ಅಮ್ಮ ಹೇಳಿರೋದು ವಾಯ್ಸ್ ರೆಕಾರ್ಡು, ಅದನ್ನ ಇಟ್ಕೊಂಡು ಅಡುಗೆ ಮಾಡ್ತಿರೋದು. ಲೆಟ್ಸ್ ಗೋ ಗೈಸ್. ಇವತ್ತು ರೀಲ್ ಶೂಟ್ ಮಾಡಿದೆ, ವ್ಲಾಗ್ ಶೂಟ್ ಮಾಡಿದೆ, ಇನ್ನೊಂದು ವ್ಲಾಗ್ ಶೂಟ್ ಮಾಡಿದೆ, ಏನೋ ಕೆಲಸಗಳಿದೆ. ಲೆಟ್ಸ್ ಸ್ಟಾರ್ಟ್ ದ ಡೇ ಗೈಸ್. ಲೆಟ್ಸ್ ಸ್ಟಾರ್ಟ್ ದ ಡೇ. ಆಗ ಬರೋದು ಬನ್ನಿ, ಇವತ್ತೇ ಬಂದ್ಬಿಡಿ. ಊರ್ಗೋಗಿ ಡ್ಯಾಡಿ ಕೇಳಿಸ್ಕೊತಾವ. ಸೈಲೆಂಟ್ ಆಗ್ಬಿಟ್ಟವಳೆ. ಓ, ಮುನ್ಸ್ಕೊತಾ ಇದ್ದಾಳೆ, ಊಟ ಮಾಡ್ತಾ ಇಲ್ಲ ಸರಿಯಾಗಿ ಅವಳು. ನೀವಿಲ್ಲ ಅಂತ. ಸರಿ, ಯಾವಾಗ ಬರೋದು? ಹಾಯ್ ಬ್ರದರ್. ಯಾವಾಗ ಬರೋದು? ಟೆನ್ಷನ್ ಲೆತ್ತೀವಿ ನಮಗೆ. ಏನಿಲ್ಲ, ಕ್ರ್ಯಾಂಪ್ ಆಗಿದೆ, ಕ್ರ್ಯಾಂಪ್ ಅಷ್ಟೇ, ಬೇರೆ ಏನಿಲ್ಲ. ಉಳ್ಕ್ಬಿಟ್ಟೆ. ರಾಣಿಗೆ ವಾಕಿಂಗ್ ಕರ್ಕೊಂಡೋಗಿದ್ದೆ, ನಾಯಿ ಕಚ್ಚಕ್ ಬಂತು ಅಂತ ಎತ್ಕೊಂಡ್ಬಿಟ್ಟೆ. ಉಳ್ಕ್ಬಿಟ್ಟು 15 ದಿವಸ ಆಯ್ತು. ಸರಿ ಆಯ್ತು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾವಾಗ ಬರೋದು ಕರ್ಕೊಂಡೋಗಕ್ಕೆ? ಏನಾದ್ರು ಹೇಳಿ ನಿಮ್ಮ ಆಡಿಯನ್ಸ್ಗೆ, ನಿಮ್ನ ಮಿಸ್ ಮಾಡ್ಕೋತವ್ರೆಲ್ಲ. ಸರಿ ಓಕೆ ಹುಷಾರು, ಹೆಲ್ತ್. ಗೈಸ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ನನ್ನ ಊಟನ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಸ್ಟುಡಿಯೋಗೆ. ಸ್ಟುಡಿಯೋಲಿ ಒಂದು ವಿಡಿಯೋ ಶೂಟ್ ಮಾಡಿದ್ದೆ, ಆಮೇಲೆ ರೀಲ್ ಶೂಟ್ ಮಾಡಿದ್ದೆ, ಮತ್ತೆ ಆಮೇಲೆ ಮುಂದಿನ ಕೆಲಸ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಗೈಸ್. ಶೂಟ್ ಮಧ್ಯದಲ್ಲಿ ಒಂದು ಕಾಫಿ ಕುಡಿಯೋಣ ಅಂದ್ಕೊಂಡು, ಇನ್ನೂ ಶೂಟ್ ಸ್ಟಾರ್ಟ್ ಮಾಡಿರಲಿಲ್ಲ, ಸ್ವಲ್ಪ ಲೋ ಫೀಲ್ ಆಗ್ತಿತ್ತು ಎನರ್ಜಿ. ಅದಕ್ಕೆ ಒಂದು ಕಾಫಿ ಕುಡ್ಕೊಂಬರೋಣ ಅಂತ ಹೊರಟ್ವಿ. ನೋಡ್ರಿ ಅಣ್ಣನ ಗಾಡೀಲಿ ಪೆಟ್ರೋಲೇ ಇಲ್ಲ, ಸಾಯಿಲ್ ಗಾಡೀಲಿ. ಹಂಗೆ ತೊಗೊಂಬಂದವ್ರು ಅಣ್ಣ. ನೋಡಿ ಜಾಮ್ ನೋಡಿ. ಈಗ ಅದಕ್ಕೆ ನಾರ್ಮಲ್ ಕಾಫಿನೇ. ಆರಾಮ ನಾರ್ಮಲ್ ಕಾಫಿನೇ ಕುಡಿಯೋಣ. ಸ್ಟಾರ್ಬಕ್ಸ್ಗೆ ಹೋಗಿ ಓಟ್ ಮಿಲ್ಕ್ ಕಾಫಿ ತೊಗೊಳಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾಯಿದ್ವಿ. ಇಲ್ಲಾಂದರೆ ಸಂಜಯ್ ಕಳ್ಕೊಂಡು ಹಾಕ್ಸ್ಕೊಂಡು ಹೋಗ್ಬಿಡೋಣ ಬಾ. ನೋಡಿ ಇಬ್ಬಿಬ್ರು ಸಬ್ಸ್ಕ್ರೈಬರ್ ಬಂದವ್ ನಮಗೆ ಟೋ ಮಾಡೋಕ್ಕೆ. ಇಬ್ರು ಟೋ ಮಾಡಿ ಹೇಳ್ತೀನಿ. ಇಲ್ಲ ಅಲ್ಲಿ ಮುಂದೆ ನೀನು ಹೋಗು, ಆಗುತ್ತಾ? ಇಬ್ರು ಕೂತ್ಕೊಂಡ್ರೆ ಆಗುತ್ತೆ. ಇಟ್ಕೊಳ್ಳಿ ನನ್ನ ಸಾಲನ್ನ. ಇಬ್ಬಿಬ್ರು ಟೋ ಮಾಡ್ತಾವ್ರೆ. ನಾನು ನೋಡಿ ಕಾಲು ಹೆಂಗೆ ಇಟ್ಕೊಂಡಿದ್ದೀನಿ ಮೇಲೆ. ದಬಾಕ್ ಬೇಡ ಕಣೋ. ಹೌದಾ? ಫೈನಲಿ ಬಂದು ಪೆಟ್ರೋಲ್ ಹಾಕ್ಸ್ಕೊತಾ ಇದೀವಿ ಇವಾಗ. ಗೈಸ್ ಇವತ್ತಿನ ದಿನ ತುಂಬಾ ಖರಾಬ್ ಆಗಿದೆ. ಪೆಟ್ರೋಲ್ ಅಂತ ಪೆಟ್ರೋಲ್ ಹಾಕ್ಕೊಂಡ್ರೆ ಪಂಚರ್ ಆಗ್ಬಿಟ್ಟಿದೆ ಗೈಸ್. ನಾನು ಇವಾಗ ವಿಡಿಯೋ ಮಾಡಬೇಕು, ನೋಡ್ರೆ ಏನೇನು ಆಗ್ತೈತೆ ನೋಡಿ. ಒಂದು ಕಾಫಿ ಕುಡಿಯೋ ಆಚೆ ಬಂದೆ ಗೈಸ್. ಹಾಳಾದ ಟೈಮೇ ಸರಿ ಇಲ್ಲ, ಸುಮ್ಮನೆ ವಿಡಿಯೋ ಮಾಡ್ಕೊಂಡಿರ್ಬೇಕಿತ್ತು. ಒಂದು ಕಾಫಿ ಕುಡಿಯೋಣ, ಎನರ್ಜಿ ಇರುತ್ತೆ ಅಂದ್ಕೊಂಡು ಆಚೆ ಬಂದ್ವಿ. ನೋಡಿದ್ರೆ ಹಿಂಗಾಯ್ತು ನೋಡಿ, ಪಂಚರ್ ಕಾಣುತ್ತೆ ನಿಮಗೆ ಗಾಡಿದು. ಇದೇ ಹೇಳೋದು, ಲೈಫ್ ಈಸ್ ವೆರಿ ಅನ್ಪ್ರೆಡಿಕ್ಟೇಬಲ್ ಅಂತ. ಏನೇನಾಗುತ್ತೆ ಯಾವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸಂಜಯ್, ಅಲ್ವಾ? ಬಟ್ ಇದು ಒಳ್ಳೇದಕ್ಕಾಗಿರ್ಬೋದು, ಯಾರಿಗೆ ಗೊತ್ತು. ಯಾವ್ದಾದ್ರು ದೂರ ತೊಗೊಂಡೋಗಿ ಸಾಯಿಲು ಇಲ್ಲ ಸಂಜಯ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಎಲ್ಲ ಟೈಮ್ ಗೈಸ್, ಎಲ್ಲ ಒಳ್ಳೇದಕ್ಕೆ ಆಗೋದು. ಇಂಟರ್ನೆಟ್ ಹಾಕ್ತಿದ್ರು. ಹೌದಾ? ಡೈಲಿ ನೋಡ್ತಾನೆ.
ಥ್ಯಾಂಕ್ ಯು ಸರ್. ಮಗ ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಹಾಯ್ ಹೇಳ್ಬಿಡಿ. ನಿಮ್ಮ ಮಗ ನೋಡ್ತಾ ಇದ್ದೀನ. ಏನು ಹೆಸರು? ಸುಮಂತ್. ಹಾಯ್. ಪವನ್ ಹಾಯ್. ಒಂದು ಪಂಚರ್ ಹಾಕ್ತಾರೆ, ಇನ್ನೊಂದು ಇದೆಯಂತ ಅದನ್ನು ಹಾಕ್ತಾರೆ. 2 ಪಂಚರ್ ಇದೆಯಾ? 3 ಪಂಚರಾ? ಅದೇನು ಗಾಡಿ ಟಯರಲ್ಲಿ ಪಂಚರಲ್ಲಿ ಟಯರ್ ಇದೆಯಾ? ಇದೇ ಸಿಚ್ಕೊಂಡಿದ್ದು ಪಂಚರ್. ತುಂಬ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಸ್ಲಿಮ್ ಮಿಲ್ಕ್ ಮತ್ತು ಓಟ್ ಮಿಲ್ಕಲ್ಲಿ ಸ್ವಲ್ಪ ಕ್ಯಾಲರೀಸ್ ಡಿಫ್ರೆನ್ಸ್ ಇದೆ. ಸೊ ಸ್ಲಿಮ್ ಮಿಲ್ಕ್ ಓಟ್ ಮಿಲ್ಕ್ ಇಲ್ಲಿ ನೋಡಿ, ಇದು ಸ್ಲಿಮ್ ಮಿಲ್ಕ್. ಸ್ಲಿಮ್ ಮಿಲ್ಕಲ್ಲೇ ಕೊಡಿ. ಬಿಲ್ ಆಗೋಯ್ತಾ? ಹಂಗಾರೆ ಬಿಡಿ ಆಯಿತು. ಚೆನ್ನಾಗಿದೆ ಸ್ಲಿಮ್ ಮಿಲ್ಕ್. ಕ್ಯಾಲರೀಸ್ ಇಲ್ಲಲ್ಲ, ಇದು ಕಮ್ಮಿ ಇರುತ್ತೆ. 30 ಕ್ಯಾಲರೀಸ್ ಡಿಫ್ರೆನ್ಸ್ ಇದೆ ಗೈಸ್ ಅಷ್ಟೇ. ನಾನು ಓಟ್ ಮಿಲ್ಕ್ ಹೇಳ್ಬಿಟ್ಟಿದ್ದೆ. ಸ್ಲಿಮ್ ಮಿಲ್ಕ್ ನಂಗೆ ಮೊನ್ನೆ ಮನೇಲಿ ನಾನು ಟ್ರೈ ಮಾಡಿದೆ, ತುಂಬ ಕೆಟ್ಟದಾಗಿ ಬಂತು ನಾನು ಮಾಡಿದಾಗ. ಅದಕ್ಕೆ ಅದು ಬೇಡ ಅನಿಸ್ತು. ಈಗ ಕಾಫಿ ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಚಿಲ್ ಮಾಡಿ ಮುಂದಿನ ಕೆಲಸ ನೋಡುವ. ಕಾಫಿನ ಕುಡಿದಿರ ಹತ್ಕೊಂಡು ಹೋಗ್ತಾ ಇದ್ದೀನಿ, ಬಿಕಾಸ್ ಸಖತ್ ಬಿಸಿ ಇದೆ, ಟೈಮ್ ಆಗಿಬಿಟ್ಟಿದೆ. ನೋಡಿ ಹೆಂಗೆ ಹೊಡೆದಾಕಿದ್ದಾರೆ, ಬಿದ್ದೋಗಿರೋದ ಇದು? ಹೊಡೆದೋಗಿರೋದ ಇದೆಲ್ಲ ಫೋಟೋ ಶೂಟ್ ಮಾಡ್ಬೋದಲ್ಲ? ನೋಡಿ ನಮ್ಮ ಸಬ್ಸ್ಕ್ರೈಬರ್. ಹೇಳಿ ಹೆಸರೇನು? ಶಾಶ್ವತ್. ಬ್ಲಾಗ್ ನೋಡ್ತೀಯಾ? ಹೌದು, ಡೈಲಿ ನೋಡ್ತೀನಿ. ಹಂಗೆ ಓದ್ತಿದ್ಯಾ? ಹಿಂಗೆ ಚೆನ್ನಾಗಿ ಓದ್ತಾರಾ ಮೇಡಮ್? ಸೂಪರ್ ಆಗಿ ಓದ್ತಾನೆ. ನಿಮ್ಮಂದ್ರೆ ವೆರಿ ಗುಡ್. ತುಂಬಾ ಫ್ಯಾನ್ ಅವನು. ವೆರಿ ಗುಡ್. ಬೆಳಗ್ಗೆ ರಾತ್ರಿ ನಿಮ್ ಬ್ಲಾಗ್ ತುಂಬಾ ನೋಡ್ತಾನೆ ಅವನು. ಇನ್ಸ್ಪೈರ್ ನೀವು ಅನ್ಸುತ್ತೆ ಅವನಿಗೆ. ಥ್ಯಾಂಕ್ ಯು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಓದಬೇಕು, ಆಯ್ತಾ? ಬಾಯ್, ಹುಷಾರು. ಟೇಕ್ ಕೇರ್. ಹಾಂ ಶೋರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಸಿ ಯು. ಬಾಯ್. ಆಯುಷ್, ನಾನು ವೆಜಿಟೇಬಲ್ಸ್ ತಿನ್ಬೋದಾ ಅಂತ ನಮ್ಮ ಟ್ರೈನರ್ಗೆ ಕಾಲ್ ಮಾಡಿದ್ದೆ. ಸೊ ಹ್ಞೂ ಅಂತ ಹೇಳಿದ್ರು. ಆಮೇಲೆ ಅರ್ಧ ತಿಂದ್ಬಿಟ್ಟೆ. ತಿಂದ್ಮೇಲೆ ತಿನ್ನಬೇಡಿ ಇವತ್ತು ಅಂತವ್ರೆ. ಅದಕ್ಕೆ ಈಗ ಇದನ್ನು ಸಂಜೆ ಆಗಿಂದ ಕೇಳ್ತಾನೆ ಇದ್ದ, ಕೊಡು ಅಂತ. ನನಗೆ ಫುಲ್ ಕ್ಯಾಲ್ಕುಲೇಟರ್, ನಾನು ಕೊಡಲ್ಲ ಅಂತ ಹೇಳ್ತಿದ್ದೆ. ಸಂಜೆ ತಿನ್ನೋ, ಶೇರ್ ಮಾಡ್ಕೊಂಡು ತಿಂದರೆ ಒಳ್ಳೇದು. ಕಮ್ಮಿ ತಿನ್ನಿ ಅಂದ್ರ? ಇಲ್ಲ, ವೆಜಿಟೇಬಲ್ ಕಮ್ಮಿ ತಿನ್ನಿ ಅಂತಾರೇನೋ. ತಿನ್ನೋಲ್ಲ ಹೆಂಚ್ಕೊಂಡು ತಿಂದರೆ ಜೀವನ ಒಳ್ಳೇದು. ಹಂಚ್ಕೊಂಡು ತಿಂದರೆ ಒಳ್ಳೇದಾಗುತ್ತೆ ಸರ್ ಜೀವನಕ್ಕೆ. ಕೈಯಲ್ಲಿ ಯಾವಾಗಲೂ ಇರುತ್ತಲ್ಲ ಇವನ್ ಕೈಲಿದು. ಹಂಚ್ಕೊಂಡು ತಿನ್ಬೇಕು ಸರ್. ನಮ್ಮ ಅಪ್ಪ ಅಮ್ಮ ನನಗೆ ಇದನ್ನೇ ಹೇಳ್ಕೊಟ್ಟು. ತಿನ್ನು ಸರ್, ಹೊಟ್ಟೆ ತುಂಬ ತಿನ್ನು. ಏನು ಯಾಕೆ ತಿನ್ನೋ ಬೇಕು ಅಂದ್ರೆ ಅದಕ್ಕೆ ಕೊಟ್ಟೆ. ನನಗೆ ಬೇಜಾರಾಯಿತು, ನಿಂಗೆ ಕೊಟ್ಟಿದ್ವಲ್ಲ ಆಗಲೇ ನಾನು. ಪೀಸ್ ಕೊಡು. ತಿನ್ನೋ, ಫುಲ್ ತಿನ್ನೋ ತರಕಾರಿ. ಎಲ್ಲರೂ ಟೀಮ್ ಅವ್ರಿಗೆಲ್ಲ ಹಂಚು. 1 ಪೀಸ್ ಚಿಕನ್ ಕೊಡ. ಸೊ ಸೆಟಪ್ ಸ್ಟುಡಿಯೋಲ್ಲಿ ಮಾಡಿದ್ವಿ ವಿಡಿಯೋ ಮಾಡಬೇಕು ಅಂತ. ಆಮೇಲೆ ಪ್ಲಾನ್ ಕ್ಯಾನ್ಸಲ್ ಆಗಿ ಜಯನಗರ್ಗೆ ಹೋಗ್ತಾ ಇದೀವಿ. ಅದಕ್ಕೆ ಹೋಗ್ಬೇಕು. ಬನ್ನಿ ಹೋಗುವ. ಸೊ ಫೈನಲಿ ಜಯನಗರ್ ರೀಚ್ ಆಗಿ ಪಾರ್ಕಿಂಗ್ ಹುಡುಕಿ ಸಿಗದೆ ಎಲ್ಲೋ ಒಂದು ಕಡೆ ಹುಡುಕಿ ಹಾಕಿದ್ದೀವಿ ಕಾಂಪ್ಲೆಕ್ಸ್ ಒಳಗೆ. ಬನ್ನಿ ಈಗ ಹೋಗಿ ನಮ್ಮ ಇನ್ನೊಂದು ವಿಡಿಯೋ ಶೂಟ್ ಇದೆ, ಅದು ಮುಗಿಸ್ಬಿಟ್ಟು ಮನೆಗೆ ವಾಪಸ್ ಹೋಗೋದು. ನಮ್ಮ ಅಮ್ಮ ಹುಷಾರಿಲ್ಲ, ಬೇಗ ಹೋಗ್ಬೇಕು ಮನೆಗೆ. 2 ವರ್ಷದಿಂದ ನನ್ನ ಶಾಪಿಂಗ್ ಪ್ಲೇಸ್ ಯಾವ್ದು ಗೊತ್ತಾ? ಇದು ಇಲ್ಲೇ ಇಸ್ಕೊತಿದ್ದು. 150 ರೂಪಾಯಿ 200 ರೂಪಾಯಿ ಇರ್ತಿತ್ತು. ಒಂದೇ ಸರಿ 10 ಬಟ್ಟೆ ಇಸ್ಕೊಂಡು ಒಂದು 6 ತಿಂಗಳು 7 ತಿಂಗಳು ನಡೆಸ್ತಿದ್ದೆ ಅದರಲ್ಲೇ. ಗೈಸ್, ನಾವು ಬಂದಿರೋದು ಗೋಲ್ಡನ್ ಅವರ್ ಅಭಿಯಾನ ಸ್ಟುಡಿಯೋ. ಗೈಸ್, ಸೊ ಲೊಕೇಶನ್ ರೀಚ್ ಆಗಿ ಸೆಟ್ ಮಾಡ್ಕೋತಾ ಇದ್ದೀವಿ ನಮ್ಮ ವಿಡಿಯೋಗೆ. ನೋಡಿ, ನಾನು ಐಪ್ಯಾಡಲ್ಲಿ ಬ್ಲಾಗ್ ಮಾಡ್ತಾ ಇರೋದು. ಐಪ್ಯಾಡಲ್ಲಿ ಫೈನಲಿ ವ್ಲಾಗ್ ಮುಗೀತು. ಒಂದು ಸಾಕಾಗೋಯ್ತು ಗೈಸ್. ಮಾತಾಡಿ 1 ಅವರ್ ನಾನ್ ಸ್ಟಾಪ್ ಮಾತಾಡಿರೋದು. ಬಟ್ ಯಾ, ಐ ಫೀಲ್ಸ್ ಗ್ರೇಟ್ ದಟ್ ಹಾರ್ಟಿಂದ ಇರೋದನ್ನೆಲ್ಲ ಆಚೆ ಹಾಕಿದ್ನಲ್ಲ, ಸ್ವಲ್ಪ ಫೀಲ್ ಆಗ್ತಿದೆ, ಖುಷಿ ಆಗ್ತಿದೆ. ಬನ್ನಿ ಈಗ ಓಡುವ. ಬೆಚ್ಕೋ ಗೈಸ್. ಇನ್ನೊಂದು ಸೀಕ್ರೆಟ್ ಹೇಳ, ನಂದು ಒಂದು ಸೀಕ್ರೆಟ್ ಹೇಳ್ತೀನಿ, ಖುಷಿ ಆಗ್ಬಿಡ್ತೀರಾ. ಇವನಂತ ಒಳ್ಳೆ ವ್ಲಾಗರಪ್ಪ, ಎಲ್ಲ ಸೀಕ್ರೆಟ್ ಹೇಳ್ತಾನೆ ಅಂತ. ನಮ್ಮದು ಕಾಫಿ ಖಾಲಿ ಆಗಿತ್ತು, ಅದಕ್ಕೆ ಡವ್ ಮಾಡೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಾಫಿ ಕುಡಿತಿದ್ದೀನಿ ಅನ್ನೋದರ ಡವ್ ಮಾಡಿದೆ. ಇಲ್ಲಿ ಬಂದ ಕಾಫಿ ಇತ್ತು, ಅರ್ಧ ಇತ್ತು, ಕುಡಿದ್ಬಿಟ್ಟೆ. ಮತ್ತೆ ಅವಾಗ ಕುಡಿಬೇಕಲ್ಲ, ಇದರಲ್ಲಿ ನೀರು ತುಂಬಿಸ್ಕೊಂಬನಿ. ಸ್ಟಾರ್ ಬಾಕ್ಸಲ್ಲಿ ನೀರು ಕುಡಿತವನೆ, ಕಾಫಿ ಕುಡಿತವನೆ ಅನ್ಕೊಂಡು ಹಾಕ್ಬಿಟ್ಟೆ ಗೈಸ್. ನಿಜ ಹೇಳಿದ್ದೀನಿ, ನಾನು ಸುಳ್ಳು ಹೇಳಲ್ಲ ಗೈಸ್, ನಿಜ ಹೇಳಿದ್ದೀನಿ ನೋಡಿ ನಿಮಗೆ.
ಗೈಸ್ ಸೊ ಫೈನಲಿ ನಾನು ಶೂಟೆಲ್ಲ ಮುಗಿಸಿ ಮನೆಗೆ ವಾಪಸ್ ಬಂದೆ. ಸಾಕಾಗೋಯ್ತು, ಯಾಕೆಂದರೆ ಇವತ್ತು ತುಂಬ ಟ್ರಾವೆಲ್ ಇತ್ತು ಆ್ಯಂಡ್ ತುಂಬ ಮಾತಾಡೋದಿತ್ತು, ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ತುಂಬ ಕ್ವಶನ್ಸ್ ಆ್ಯಂಡ್ ಆನ್ಸರ್ದು ಒಂದು ವಿಡಿಯೋ ಮಾಡಿದ್ದೆ. ಕ್ವಶನ್ ಕೇಳಿ ನೀವು ನಾನು ಆನ್ಸರ್ ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ. ಏನೋ ಕ್ವಶನ್ ಅದೇ ಏನಂತಾರೆ ಗೊತ್ತಿಲ್ಲ, ಕ್ವಶನ್ ಕೇಳಿ ಅಂತ ಹಾಕಿದ್ದೆ. ಸೊ ಆಲ್ಮೋಸ್ಟ್ ಒಂದು 30,000 ಮೇಲೆ ಕ್ವಶನ್ಸ್ ಬಂದಿತ್ತು. ಸೊ ಅದನ್ನೆಲ್ಲ ಇವತ್ತು 30,000 ಆನ್ಸರ್ ಮಾಡಿಲ್ಲ, ಅದ್ರಲ್ಲಿ ಒಂದಷ್ಟು ಪಿಕ್ ಮಾಡಿ ಆನ್ಸರ್ ಮಾಡಿದ್ದೀನಿ. ಅದ್ರಲ್ಲಿ ಬೇಜಾನ್ ಕ್ವಶನ್ ಏನು ಬಂದಿರುತ್ತೆ ಅಂತ ನಿಮಗೆ ಗೊತ್ತು. ಸೊ ಅದನ್ನು ಆನ್ಸರ್ ಮಾಡಿ ಆ್ಯಂಡ್ ತುಂಬ ವಿಷಯಗಳನ್ನ ಆನ್ಸರ್ ಮಾಡಿ ಒಂದು 40 ಮಿನಿಟ್ಸ್ ವಿಡಿಯೋ ಇದೆ. ಸೊ ನೀವು ಕಮೆಂಟ್ ಹಾಕಿ, ಒಂದು 40 ಮಿನಿಟ್ಸ್ ವಿಡಿಯೋ ಇದೆ. 40 ಮಿನಿಟ್ಸ್ ವಿಡಿಯೋನೂ ಹಾಕ್ಲಾ, ಇಲ್ಲಾಂದರೆ ಒಂಚೂರು ಕಮ್ಮಿ ಮಾಡಬೇಕಾ ಡ್ಯೂರೇಷನ್ನ ಅಂತ. ಸೊ ಆ ಕಾಮೆಂಟ್ ನೋಡಿ ಡಿಸೈಡ್ ಮಾಡ್ತೀನಿ. ನಾನು ಅದು ಆಲ್ಮೋಸ್ಟ್ 1.5 ಅವರ್ ಮಾತಾಡಿದ್ದು ವಿಡಿಯೋ, ಅದನ್ನು 40 ಮಿನಿಟ್ಸ್ ಕಟ್ ಮಾಡಿದ್ದೀವಿ. ಸೊ ಒಂದಷ್ಟು ಮೇನ್ ಪಾರ್ಟ್ಸ್ನ ನಿಮಗೆ ಅನಿಸುತ್ತೆ 40 ಮಿನಿಟ್ಸ್ ನೋಡ್ತೀರಾ, ಇಲ್ಲ ಅಂದರೆ ಒಂಚೂರು ಕಮ್ಮಿ ಮಾಡಬೇಕಾ, ಜಾಸ್ತಿ ಆಗ್ಬಿಡುತ್ತಾ 40 ಮಿನಿಟ್ಸ್ ಅಂತ ಹೇಳಿ. ಬಿಕಾಸ್ ನಿಮ್ಮ ಏನೇನು ಕ್ವಶನ್ಸ್ ಇದೆ ಅದನ್ನು ಮಾತ್ರ ಆನ್ಸರ್ ಮಾಡಿರೋದು, ಬೇರೆ ಏನಿಲ್ಲ. ಆ್ಯಂಡ್ ಈಗ ಮನೆಗೆ ವಾಪಸ್ ಬಂದಿದ್ದೀನಿ. ನಮ್ಮ ಮನೇಲಿ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಅಮ್ಮ ಒಬ್ಬರೇ ಮಲಗಿದ್ದಾರೆ, ಅವ್ರಿಗೆ ಇನ್ನೂ ಕಮ್ಮಿ ಆಗಿಲ್ಲ ಅವ್ರ ಪೇನು. ಸೊ ಇಲ್ಲಿ ಮಲ್ಕೊಂಬಿಟ್ರಾ ಫಿಲಮ್ ನೋಡ್ತಾ ಇದ್ದೀರಾ? ಯೂಟ್ಯೂಬಲ್ಲಿ ಫಿಲಮ್ ನೋಡ್ತಾವ್ರು ನಮ್ಮ ಅಮ್ಮ. ನೈಸ್. ಈಗ ನೋಡಿ, ಬೋರ್ಡ್ನ ತರಿಸಿ ನಾನು ಆಡಲೇ ಇಲ್ಲ ಒಂದು ಸರಿನೂ. ಇಟ್ ವಾಸ್ ಅ ಗೇಮ್, ಯೂಟ್ಯೂಬಲ್ಲಿ ನೋಡಿ ನನಗೆ ಇಷ್ಟ ಆಯ್ತು ಅಂತ ತರಿಸಿದ್ದು. ಇಲ್ಲಿಂದ ಹಿಂಗೆ ಹೊಡೆದ್ರೆ ಹಿಂಗೆ ಕಾಯಿನ್ಸ್ ಹೋಗುತ್ತೆ, ಆ ಥರ ಗೇಮ್ ಇದು. ತರಿಸಿ ಯೂಸೇ ಮಾಡಿಲ್ಲ. ಈ ಥರ ತುಂಬ ಐಟಮ್ಗಳಿದೆ ನಾನು ತರಿಸಿ ಯೂಸ್ ಮಾಡಿದ್ದು, ಅದೆಲ್ಲ ತೋರಿಸ್ತೀನಿ ನೋಡಿ. ಇದೊಂದು ಸೈಕಲ್ಲು ತರಿಸಿ ಬರೀ ಒಂದೇ ಸರಿ ಯೂಸ್ ಮಾಡಿದ್ದು, 1-2 ಸರಿ ವೀಡಿಯೋಲಿ. ನೆಕ್ಸ್ಟ್ ಇದನ್ನು ಇಟ್ಕೊಂಡು ಯಾರು ವೀಡಿಯೋ ಮಾಡ್ಬೋದು ಅಂದರೆ ಪ್ಲೀಸ್ ಕಾಮೆಂಟ್ ಹಾಕಿ, ಇದನ್ನ ಇಟ್ಕೊಂಡು ವೀಡಿಯೋ ಮಾಡ್ತೀನಿ. ಆಮೇಲೆ ಈ ಸೈಕಲ್ನ ಒಂದೇ ಸರಿ ಓಡಿಸಿದ್ದು, ಅದಾದಮೇಲೆ ಓಡಿಸೇ ಇಲ್ಲ. ನಾನು ಇದೆಲ್ಲ ಒಂದು ಕಾಮೆಂಟಲ್ಲಿ ಓದ್ತಿದ್ದೆ, ನೀವು ಏನೇನೋ ತರಿಸ್ತೀರಾ ಬಟ್ ನೀವು ಯೂಸೇ ಮಾಡಲ್ಲ ಅಂತ. ಆ ಥರ ತುಂಬ ಇದೆ, ಇನ್ನೂ ತೋರಿಸ್ತೀನಿ ನೋಡಿ. ಆ ಥರ ಈ ಪೇಂಟಿಂಗು ನೋಡಿ, 1, 2, 3 ಬಾಲಿಂದ ತಂದಿರೋ ಪೇಂಟಿಂಗ್ 3, ಇದನ್ನು ಯೂಸ್ ಮಾಡಿಲ್ಲ. ಅದು ಬಿಟ್ಟರೆ ಇನ್ನೇನಿದೆ ನೋಡ್ತಾ ಇದ್ದೀನಿ. ಇವತ್ತು ತರಿಸಿರೋ ಎಳ್ನೀರು ನೋಡಿ, ಕುಡ್ದೇ ಇಲ್ಲ, ಹಂಗೆ ಇಟ್ಟಿದ್ದೀನಿ. ಆ ಥರ ಇನ್ನೇನಿದೆ ನೋಡ್ತಾ ಇದ್ದೀನಿ ಗೈಸ್. ಇದು ಗನ್ನು ನಮ್ಮ ತಮ್ಮ ನಂಗೆ ಗಿಫ್ಟ್ ಕೊಟ್ಟಿದ್ದು. ಇದು 1-2 ಸರಿ ಆಡಿದ್ದಷ್ಟೇ. ಈ ಗ್ಲೌಸು ತರಿಸ್ದೆ, ಆಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಬಾಕ್ಸಿಂಗ್ ಅಂತೇಳಿ, ಆಗಿಲ್ಲ. ಈ ಶೂ ಸ್ಟ್ಯಾಂಡ್ ತರಿಸ್ದೆ, ಶೂಸ್ ಇಡೋಕ್ಕೆ ಬೇಕಾಗುತ್ತೆ ಅಂತ ನನ್ನ ತಮ್ಮ ಇಟ್ಕೊಂಡು ಒಂದು ರೂಮಲ್ಲಿ ಇಟ್ಟಿದ್ದಾನೆ ನೋಡಿ. ನನ್ನ ಶೂಸೇ ಜೋಡಿಸಿಲ್ಲ ಕರೆಕ್ಟಾಗಿ, ಎಲ್ಲ ಆಚೆ ಬಿದ್ದಿದೆ. ಮತ್ತು ಈ ಸ್ಟ್ಯಾಂಡ್ ತರಿಸ್ದೆ, ಏನಾದ್ರು ಇಂಟೀರಿಯರ್ಗೆ ಯೂಸ್ ಆಗುತ್ತೆ ಅಂತ, ಅದು ಅಲ್ಲೇ ಇದೆ. ನಂದೊಂದು ಕ್ರಿಕೆಟ್ ಬ್ಯಾಟ್ ತರಿಸ್ದೆ, ಒಂದು ಬ್ಯಾಟ್ ಇದು TV ಕನೆಕ್ಟ್ ಮಾಡ್ಕೊಂಡು ಆಡೋದು, ಇದನ್ನು ತರಿಸಿದ್ದೆ. ಇದು ಯೂಸ್ ಮಾಡಿಲ್ಲ, ಒಂದೇ ಸರಿ ಯೂಸ್ ಮಾಡಿದ್ದು. ಈ ಥರ ತುಂಬ ಐಟಮ್ಗಳಿದ್ದಾವೆ ಗೈಸ್. ಆದರೆ ನಾವು ಡೈಲಿ ಯೂಸ್ ಮಾಡೋಕ್ಕಾಗಲ್ವಲ್ಲ. ಡೈಲಿ ಎಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಕಾಂಟೆಂಟ್ ಎಲ್ಲಿ ಮಾಡಿದ್ದು ನಾನು? ನೀವೇ ಹೇಳಿ ನಂಗೆ ನೀವು ಹೇಳಿ. ಆಮೇಲೆ ಮೇನ್ ಥಿಂಗ್ ಗಿಟಾರು ಅಷ್ಟು ಕಮ್ಮಿ ಯೂಸ್ ಮಾಡ್ತಿದ್ದೀನಿ, ಬಟ್ ಟ್ರೈ ಮಾಡ್ಬೇಕು ಜಾಸ್ತಿ ಯೂಸ್ ಮಾಡೋಕ್ಕೆ, ತುಂಬ ಜಾಸ್ತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ಬೇಕು. ಇದನ್ನು ನೋಡುವ ಏನಾಗುತ್ತೆ. ಈ ಥರ ಈ ಕಬೋರ್ಡ್ಗೆಲ್ಲ ಹೋದರೆ ತುಂಬ ಇದೆ, ಏನೇನೋ ಐಟಮ್ಗಳಿದ್ದಾವೆ. ಇದು ನೋಡಿ, ಈ ಥರ 3 ತಂದಿದ್ದೆ. ಏನಿದು ರೂಮಲ್ಲಿ ಒಳ್ಳೆ ಸ್ಮೆಲ್ ಇರಲಿ ಅಂತ. ಒಂದು ಸರಿನೂ ಹಚ್ಚೇ ಇಲ್ಲ. ಘಮ ಅಂತಿದೆ. ಕ್ರೇಜಿ ಆಗಿದೆ ಸ್ಮೆಲ್. ತುಂಬ ಇದೆ, ನಿಮಗೆ ಗೊತ್ತು, ತುಂಬ ಇದೆ. ಬಟ್ ಇದು ಪ್ರ್ಯಾಂಕ್ಗೆ ಅಂತ ಯೂಸ್ ಮಾಡಿ ತಂದಿದ್ದು, ಡ್ಯಾಮೇಜ್ ಆಗೋಯ್ತು, ಯೂಸೇ ಮಾಡಿಲ್ಲ, ಹಂಗೆ ಬಿದ್ದಿದೆ ನೋಡಿ. ಇದು ಹುಳ ಬರುತ್ತಲ್ಲ ಇದರಲ್ಲಿ. ಒಂದು ಸರಿ ಯೂಸ್ ಮಾಡಿದ್ದೆ ಅನಿಸುತ್ತೆ ಪ್ರ್ಯಾಂಕ್ಗೆ, ಅದಾದಮೇಲೆ ಆಗಿಲ್ಲ. ಈ ಥರ ತುಂಬ ಇದೆ ನೋಡಿ. ಜೋಕ್ ಬುಕ್ಕು, ಇದು ಜೋಕ್ಸ್ಗೆ ಅಂತ ತಂದಿದ್ದು, ಇದು ಆಗಿಲ್ಲ. ಆಮೇಲೆ ಬಟರ್ಫ್ಲೈ ಇದೆ, ಮ್ಯಾಜಿಕ್ ಫ್ಲೈ. ಈ ಥರ ಒಂದು 50-100 ಪೀಸ್ ತರಿಸಿದ್ದೆ. ಇದು ಬಟರ್ಫ್ಲೈ, ಇದು ತೋರಿಸ್ತೀನಿ ನಿಮ್ಗೆ ಹಿಂಗೆ ಅಂತ ನೋಡಿ. ಹಿಂಗೆ ಅಂತ ಹಿಂಗೆ ತಿರ್ಸ್ಬೇಕು. ಒಂದು 50 ಪೀಸ್ ತರಿಸಿದ್ದೆ, ಅದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಒಂದೇ ಒಂದು ಸಿಕ್ತಿ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಿಂಗೆ ತಿರ್ಸಿದ್ಮೇಲೆ ಬಿಟ್ಟರೆ ಹಿಂಗೆ ಆರ್ತಿತ್ತು. ಕಮ್ಮಿಂಗ್ ಟು ದಿಸ್ ಹಾರ್ಮೋನಿಯಂ, ದಿಸ್ ವಾಸ್ ಮೈ ಡ್ರೀಮ್ ಟು ಬೈ. ಡ್ರೀಮ್ ಅನ್ಕೊಳ್ಳಿ, ಡ್ರೀಮ್ ಟು ಬೈ. ಇದನ್ನು ಬೈ ಮಾಡಬೇಕು ಅಂತ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ನಾನು ಪೇಪರ್ ಹಾಕ್ಬೇಕಾದ್ರೆ ತೊಗೊಂಡಿದ್ದೆ ಅದನ್ನು ನಾನು ತೊಗೊಳಕ್ಕೆ ನಮ್ಮ ದೊಡ್ಡಮ್ಮ, ನಾನು ಇದುವರೆಗೂ ಯಾರಿಗೂ ಹೆಲ್ಪ್ ಕೇಳಿರಲಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಜಾಸ್ತಿ ಹೆಲ್ಪ್ ಕೇಳಲ್ಲ. ಬಟ್ ನಮ್ಮ ದೊಡ್ಡಮ್ಮಗೆ ನಾನು ಮೆಸೇಜ್ ಹಾಕಿ ನನಗೆ ಅರ್ಧ ಕಾಸು ಜೋಡಿಸಿದ್ದೀನಿ, ನನಗೆ ಇನ್ನೊಂದು ಚೂರು ಕಾಸು ನಂಗೆ ಕೊಡಿ, ನಾನು ಇದನ್ನು ತೊಗೋಬೇಕು ಅಂತ ನಮ್ಮ ದೊಡ್ಡಮ್ಮಗೆ ಮೆಸೇಜ್ ಹಾಕಿ. ದುಬೈ ನಮ್ಮ ದೊಡ್ಡಮ್ಮ ಬಂದಿರೋ ನನ್ನ ಜೊತೆ ಬಾಲಿಗೆಲ್ಲ. ಸೊ ಶೀ ಟ್ರೀಟ್ಸ್ ಮಿ ಲೈಕ್ ಅ ಸನ್. ಸೊ ಅವ್ರಿಗೆ ಮೆಸೇಜ್ ಹಾಕಿ ನಂಗೆ ಪ್ಲೀಸ್ ಕೊಡಿಸಿ, ಅಂದರೆ ಫಸ್ಟ್ ಟೈಮ್ ಕೇಳ್ತಿದ್ದು, ನಂಗೆ ಕೊಡಿಸಿ, ನನಗೆ ಒಂದು 2-3 ಸಾವಿರ ಸಾಲ ಕೊಡಿ, ನಾನು ಕೊಡ್ತೀನಿ ವಾಪಸ್. ಅಂದರೆ ಕೊಡಿಸಿ ಅಂತಲ್ಲ, ಸಾಲ ಕೊಡಿ, ನಾನು ಈಸ್ಕೋಬೇಕು, ಇದನ್ನು ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ. ಅದನ್ನ ಇಟ್ಕೊಂಡು JP ಪಾರ್ಕ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಅದನ್ನು ಇನ್ನೂ ಲೋಕಿ ಸ್ಟೋರಿ ಹೇಳ್ತಾನೆ ನನ್ನ ತಮ್ಮ ಫ್ರೆಂಡ್, ಅದೆಲ್ಲ ಅವನು ಗೊತ್ತು. ಆ್ಯಂಡ್ ಗೈಸ್, ಒಂದು ಮೇಜರ್ ಸರ್ಪ್ರೈಸ್ ನಿಮಗೆಲ್ಲ. ಸೊ ನಮ್ಮ
ವಾಚ್ ಯಾವ್ದು ಮಿಸ್ ಆಗಿ ನಮ್ಮ ಅಮ್ಮಗೆ ಆರ್ಡರ್ ಆಗಿತ್ತು, ಆ ವಾಚ್ ಬಂದಿದೆ ಈಗ ನನ್ನ ವಾಚು, ಮೈಕಲ್ ಕಾರ್ಸ್. ಈ ವಾಚ್ ತಗೋಬೇಕು ಅಂತ ನಾನು ಇದ್ದಿದ್ದು ಆ್ಯಂಡ್ ಅದು ಬಂದಿದೆ ನೋಡಿ. ದಿಸ್ ಇಸ್ ದಟ್ ವಾಚ್. ನಾನು ಅದು ಹೇಳಿದ್ನಲ್ಲ ಆನ್ಲೈನ್ ಆರ್ಡರ್ ಮಾಡಿದ್ದೀನಿ ಅಂತ ಇದೆ. ಹೆಂಗಿದೆ ಅಂತ ಕಾಮೆಂಟ್ ಹಾಕಿ ನೋಡಿ. ಬಳೆ ಥರನೇ ಹಾಕೊಂಡ್ಬಿಡ್ಬೋದು ಹಿಂಗೆ. ಅಯ್ಯೋ ಹಿಂಗಿದೆ. ಕಾಮೆಂಟ್ ಹಾಕಿ ಗೈಸ್ ಚೆನ್ನಾಗಿದೆಯಾ ಅಂತ. ಸೊ ನನಗೆ ಐ ವಾಸ್ ನಾಟ್ ಅ ಬ್ರ್ಯಾಂಡೆಡ್ ಗೈ. ನಾನು ಹಳೆ ಬ್ಲಾಗ್ಸ್ ನೋಡಿದ್ರೆ ನೀವು 1 ವರ್ಷ 1.5 ವರ್ಷ 6 ತಿಂಗಳ ಹಳೆ ಬ್ಲಾಗ್ಸ್ ನೋಡಿದ್ರು ನಾನು ಹೇಳ್ತಿದ್ದೇನು ಅಂದರೆ, ಒಂದು ಬ್ರ್ಯಾಂಡೆಡ್ ಐಟಮ್ ತೊಗೊಳ್ಳೋ ಕಾಸಲ್ಲಿ ನಾವು ಒಂದು 10 ಲೋಕಲ್ ಐಟಮ್ ತೊಗೋದು. ಅಂದರೆ ಒಂದು ಬ್ರ್ಯಾಂಡೆಡ್ ಶೂ, ಒಂದು ಬ್ರ್ಯಾಂಡೆಡ್ ವಾಚ್ ತೊಗೊಳ್ಳೋ ಕಾಸಲ್ಲಿ 10 ಲೋಕಲ್ ಕಾಪಿ ಐಟಮ್ನ ತೊಗೋಬೋದು. ನಾನು ಅದನ್ನೇ ಯೂಸ್ ಮಾಡ್ತೀನಿ, ನಾನು ಯಾಕೆ ಬ್ರ್ಯಾಂಡೆಡ್ ಐಟಮ್ ಯೂಸ್ ಮಾಡಲಿ ಅನ್ನೋ ಮೈಂಡ್ ಸೆಟಲ್ಲಿ ಇದ್ದೆ ಮುಂಚೆಲ್ಲ. ನಾನು ರೀಸೆಂಟಾಗೂ ಅಷ್ಟೇ, ನನ್ನ ಹೊಸ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಮುಂಚೆ. ಬಟ್ ವೆನ್ ವಿ ವೇರ್ ದಟ್ ಬ್ರ್ಯಾಂಡೆಡ್ ವಾಚ್, ಆ ಪವರ್ ಇರುತ್ತಲ್ಲ, ದಟ್ ಈಸ್ ಡಿಫ್ರೆಂಟ್. ಅದು ನಂಗೆ ಈಗ ಅರ್ಥ ಆಗ್ತಿದೆ. ವೆನ್ ಯು ವೇರ್ ಇಟ್ ಆ್ಯಂಡ್ ಯು ವಾಕ್, ಐ ವಾಂಟ್ ಟು ಟೆಲ್ ದಿಸ್, ಇದು ಎಲ್ಲರೂ ಹೇಳಲ್ಲ ಬಟ್ ಐ ವಾಂಟ್ ಟು ಶೇರ್ ದಿಸ್. ಅದನ್ನು ಹಾಕೊಂಡು ನೀವು ಹೋದಾಗ, ಜನ ಅದನ್ನು ನೋಡಿದಾಗ ನಿಮಗೆ ಜನ ನೋಡೋದು ಸೆಕೆಂಡ್ರಿ, ಬಟ್ ನಿಮಗೆ ಆ ಫೀಲ್ ಆಗುತ್ತಲ್ಲ, ಆ ಫೀಲ್ಗೆ ಪೀಪಲ್ ಪೇ ಅನ್ನೋದು ನನಗೆ ಅರ್ಥ ಆಯಿತು. ಜನ ಯಾಕೆ ಇಷ್ಟು ಮೆಂಟ್ಲು ಥರ ಲೂಸ್ ನನ್ನ ಮಕ್ಕಳು ವಾಚ್ಗೆಲ್ಲ ಅಷ್ಟು ಖರ್ಚು ಮಾಡ್ತಾರೆ, ಶೂಸ್ಗೆಲ್ಲ ಅಷ್ಟು ಖರ್ಚು ಮಾಡ್ತಾರೆ, ತಲೆ ಕೆಟ್ಟಿದೆ ಅವ್ರಿಗೆಲ್ಲ. ಆ ಶೂಸಲ್ಲಿ 10 ಶೂಸ್ ತೊಗೋತೀನಿ ಸಿಟಿ ಮಾರ್ಕೆಟ್ಗೆ ಹೋದರೆ, ಆ ಥರ ಎಲ್ಲ ಯೋಚನೆ ಮಾಡ್ತಿದ್ದವನು. ಆಮೇಲೆ ವೆನ್ ಐ ವೇರ್ ಇಟ್ ಆ್ಯಂಡ್ ಐ ಪ್ರೆಸೆಂಟ್ ಮೈ ಸೆಲ್ಫ್, ದಟ್ ಫೀಲಿಂಗ್ ಅಲ್ಲ, ದಟ್ಸ್ ಡಿಫ್ರೆಂಟ್. ಐ ವಾಂಟ್ ಯು ಗೈಸ್ ಟು ಲರ್ನ್ ದಿಸ್. ಅದಕ್ಕೆ ಜನ ಬ್ರ್ಯಾಂಡೆಡ್ ಖರ್ಚು ಮಾಡೋದು, ಅದಕ್ಕೆ ಜನ ಒಂದೊಂದು ಐಟಮ್ಗೂ ಅಷ್ಟು ಎಕ್ಸ್ಪೆನ್ಸಿವ್ ಐಟಮ್ನ ತೊಗೊಳ್ಳೋದು. ದಿಸ್ ಇಸ್ ವಾಟ್ ಐ ಹವ್ ಲರ್ನ್ಡ್. ಐ ವಾಂಟೆಡ್ ಟು ಶೇರ್ ದಿಸ್. ಅದಕ್ಕೆ ನಾನು ಈಗ ಇನ್ನೊಂದು ಮೈಕಲ್, ಇದು ಲಾಸ್ಟ್ ವಾಚು, ಆಮೇಲೆ ಡೈರೆಕ್ಟ್ ರ್ಯಾಡೋ ತೊಗೊಳ್ಳೋಣ ಗೈಸ್. ದಿಸ್ ಇಸ್ ದ ಗೋಲ್. ರ್ಯಾಡೋ ತೊಗೋಬೇಕು ನನ್ನ ಬರ್ಡೇಗಿಂತ ಮುಂಚೆ, April 27 ನನ್ನ ಬರ್ಡೇ. ಅದಕ್ಕೆ ಮುಂಚೆ ರ್ಯಾಡೋ ತೊಗೋಬೇಕು ಮತ್ತು 1 ಮಿಲಿಯನ್ ಹಿಟ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ. ಸೊ ನಿಮ್ಮ ಸಪೋರ್ಟ್ ಬೇಕು. ಹೋಗಿ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ನ. 1 ಮಿಲಿಯನ್ ಆದಷ್ಟು ಬೇಗ ಮಾಡುವ. ಸೊ ಗೈಸ್, ಈಗ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೋಪ್ ನಮ್ಮ ಅಪ್ಪ ನೋಡಿ ನಿಮ್ಗೆ ಖುಷಿ ಆಯ್ತು ಅನ್ಕೋತೀನಿ. ನಾನು ಅಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಬೇಗ ಬರ್ತೀನಿ ಅಂತಿದ್ದಾರೆ. ಇವಾಗ ಊರಲ್ಲಿರೋದ್ರಿಂದ ಅವ್ರಿಗೆ ಒಂಚೂರು ಊರಲ್ಲಿ ಟೈಮ್ ಬೇಕು ಅವ್ರಿಗೆ. ಸೊ ಬೆಂಗಳೂರು ಹಿ ಲವ್ಸ್ ಬೀಯಿಂಗ್ ಇನ್ ದಿಸ್ ಊರು. ತುಂಬ ಇಲ್ಲಿ ಇದ್ದು ನಮ್ಮ ಜೊತೆನೇ ಇರ್ತಿದ್ರು, ನಮ್ಮ ಊರಲ್ಲೇ. ಊರು ಬಿಟ್ಟು, ಸೊ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಊರು ಬಿಟ್ಟು ಬೇರೆ ಊರಲ್ಲಿ ಇರೋದಿರುತ್ತಲ್ಲ, ಆ ಫೀಲಿಂಗೇ ಬೇರೆ. ಆ್ಯಂಡ್ ನಮ್ಮ ಅಪ್ಪ ಇಷ್ಟು ವರ್ಷ ನಮ್ಮ ಜೊತೆ ಇಲ್ಲಿದ್ರು. ಸೊ ಸ್ವಲ್ಪ ದಿನ ಅಲ್ಲಿ ಊರಲ್ಲಿದ್ದು ಅವರು ಟೈಮ್ ತಗೊಳ್ಳಿ ಅಂತ. ವಿ ಆರ್ ಆಲ್ಸೋ ನಾಟ್ ಡಿಸ್ಟರ್ಬಿಂಗ್ ಹಿಮ್. ಬರಲಿ, ಆದಷ್ಟು ಬೇಗ ಬರ್ತಾರೆ ಆ್ಯಂಡ್ ನಿಮ್ಮ ಮುಂದೆ ವ್ಲಾಗಲ್ಲಿ ಕಾಣ್ಕೋತಾರೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಆ್ಯಂಡ್ ಏನೇನು ಕ್ವಶನ್ ಕೇಳಿದಿರೋ ವ್ಲಾಗ್ ನಾಳೆ ಬರುತ್ತೆ. ವೆಯ್ಟ್ ಮಾಡ್ತಾರೆ.